ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಯಾವುದಾದ್ರೂ ಸಿಹಿ ಮಾಡೋಣ ಅಂತಂದು ಹೇಳಿ ಮಾಡ್ತಾ ಇದ್ದೀನಿ. ಈ ಸಿಹಿಯನ್ನು ಮಾಡಲಿಕ್ಕೆ ನಾನು ನಂದಿನಿ ಮೊಸರನ್ನು ಅರ್ಧ ಲೀಟ್ರು ನಂದಿನಿ ಮೊಸರನ್ನು ತೊಗೊಂಡಿದ್ದೀನಿ. ಆ ನಂದಿನಿ ಮೊಸರನ್ನು ಬಿಳಿ ಬಟ್ಟೆಗೆ ನೀರು ಶೋಧಿಸಲಿಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಹೊರಗಡೆ ಎಲ್ಲ ಫ್ಲೇವರ್ಡ್ ಯೋಗರ್ಟ್ ಸಿಗುತ್ತಲ್ವ, ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗೋ ಹಣ್ಣುಗಳಿಂದನೇ ನಾವು ಈ ಯೋಗರ್ಟ್ನ ಮಾಡ್ಕೋಬೋದು. ಹೊರಗಡೆ ನಾವು ತರೋದು ಕೆಮಿಕಲ್ ಹಾಕಿರ್ತಾರೆ. ಮನೆಯಲ್ಲೇ ಕೆಮಿಕಲ್ ಫ್ರೀಯಾಗಿ ಹೇಗೆ ಮಾಡೋದು ಅಂತ ಒಂದು ಸಾರಿ ನೋಡಿ. ನಾನು ಈ ಮೊಸರನ್ನು ಬಿಳಿ ಬಟ್ಟೆಯಲ್ಲಿ 4 ಕಡೆ ಕಟ್ಟಿ ನಲ್ಲಿಗೆ ಈ ನೀರು ಶೋಧಿಸಲಿಕ್ಕೆ ನಲ್ಲಿಗೆ ಜೋತ್ ಬಿಡ್ತಾ ಇದ್ದೀನಿ. ಈ ರೀತಿ ನಾವು 1 ಅವರು ನಾವು ನಲ್ಲಿಗೆ ಹ್ಯಾಂಗ್ ಮಾಡೋದ್ರಿಂದ ಅದರಲ್ಲಿರೋ ನೀರೆಲ್ಲ ಹೊರಗಡೆ ಬರುತ್ತೆ. ಹಾಗೆಯೇ ಮೇನಾಗಿ ಇದನ್ನು ಮಾಡಲಿಕ್ಕೆ ನಾನು ಮಾವಿನ ಹಣ್ಣಿನ ಫ್ಲೇವರ್ ಮಾಡ್ತಿರೋದ್ರಿಂದ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರಿಗೆ. ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ಅದರಲ್ಲಿರೋ ಪಲ್ಪನ್ನು ತೆಗೆದುಕೋಬೇಕು. ನಾನು ಈ ಮಾವಿನ ಹಣ್ಣಿನ ಪಲ್ಪನ್ನು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಬರೀ ಒಳಗಡೆ ಇರೋ ಪಲ್ಪ್ ತೊಗೊಂಡ್ರೆ ಸಾಕು. ಹಾಗೆಯೇ ನಾವೇನು ನಲ್ಲಿಗೆ ಹ್ಯಾಂಗ್ ಮಾಡಿದ್ವಲ್ಲ ಅದರಲ್ಲಿ ನೋಡಿ 1/4 ಲೀಟ್ರಷ್ಟು ನೀರು ಸಿಕ್ಕಿದೆ. ಗಟ್ಟಿಯಾದ ಮೊಸರು ನನಗೆ 1/4 ಲೀಟ್ರಷ್ಟು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಮೊಸರನ್ನು ಏನು ನಾವು ಮಿಕ್ಸಿ ಜಾರ್ಗೆ ಪಲ್ಪ್ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಈ ಗಟ್ಟಿಯಾದ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗಟ್ಟಿಯಾದ ಮೊಸರು ಮತ್ತು ಮಾವಿನ ಹಣ್ಣಿನ ಪಲ್ಪು ಹಾಗೆಯೇ ಒಂದು 2ರಿಂದ 3 ಸ್ಪೂನಷ್ಟು ಸಕ್ಕರೆ ರುಚಿಗೋಸ್ಕರ ಹಾಕಿ ನಾವು ಮಿಕ್ಸಿ ಮಾಡಿದರೆ ಆಯಿತು. ಮ್ಯಾಂಗೋ ಫ್ಲೇವರ್ಡ್ದು ಯೋಗರ್ಟ್ ನಮಗೆ ರೆಡಿ ಆಗುತ್ತೆ. ಹಾಗೆಯೇ ಘಮಕ್ಕೋಸ್ಕರ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಒಂದು ಸಾರಿ ಕೆಮಿಕಲ್ ಫ್ರೀಯಾಗಿ ಮಕ್ಕಳಿಗೆ ಯೋಗರ್ಟನ್ನು ಮ್ಯಾಂಗೋ ಫ್ಲೇವರ್ಡ್ ಯೋಗರ್ಟನ್ನು ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 10-12 ದಿನ ಇರೋದ್ರಿಂದ ಗಿವ್ ಅವೇ ಕಾನ್ಸೆಪ್ಟ್ ಮಾಡೋಣ ಅಂತಂದು ಹೇಳಿ ಈ ಸ್ಯಾರಿಯನ್ನು ಯಾರು ಸರಿಯಾದ ಈ ಸೀರೆಯ ನಿಖರವಾದ ಬೆಲೆಯನ್ನು ಹೇಳ್ತಾರೋ ಅವರಿಗೆ ಈ ಸೀರೆಯನ್ನು ಕಳಿಸ್ಕೊಡೋಣ ಅಂತಂದು ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆಯೇ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈ ಸಾರಿ ಇನ್ಮೇಲಿಂದ ನಾನು ವಿಡಿಯೋನ ರೆಗ್ಯುಲರಾಗಿ ಹಾಕೋಣ ಅಂತಂದು ಹೇಳಿ ಯಾರು ಈ ಸೀರೆಯ ಸರಿಯಾದ ಬೆಲೆಯನ್ನು ಹೇಳಿ ಕಮೆಂಟ್ ಮಾಡ್ತಾರೋ ಅವರಿಗೆ ಈ ಸೀರೆಯನ್ನು ನಾನು ಹಬ್ಬದೊಳಗಡೆ ಕೊರಿಯರ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸೀರೆಯ ನಿಖರವಾದ ಬೆಲೆ ಹೇಳೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತಲೇ, ಹಾಗೆಯೇ ಮಾನಿಟೈಸೇಷನ್ ಆಗಲಿ ಅಂತಲೇ ಈ ಸೀರೆಯನ್ನು ನಾನು ಕೊಡ್ತಾ ಇರೋದು. ಈ ಸೀರೆ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾನು ಕಮೆಂಟ್ ಮಾಡಿದವರು ಚೀಟಿಯನ್ನು ಬರೆದು ಲೈವ್ ಆಗಿ ಈ ಸೀರೆ ಯಾರಿಗೆ ಹೋಯಿತು ಅನ್ನೋದನ್ನು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆಯೇ ಅವರಿಗೆ ರೀಚ್ ಆದಮೇಲೆ ಯಾರಿಗೆ ಈ ಸೀರೆ ಸಿಕ್ತು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.